ಓಂ ಶ್ರೀ ಅಂಜನಾ ದೇವಿಯೇ ನಮಃ. ಕನ್ಯಾ ರಾಶಿ ಜೂನ್ ತಿಂಗಳ ಭವಿಷ್ಯ 2025. ಎಲ್ಲರೂ ಆಕರ್ಷಿತರಾಗುತ್ತಾರೆ. ಮುಖ್ಯವಾದ ವ್ಯಕ್ತಿ ಸಿಗುವ ಕಾಲ ಬಂದಿದೆ. ಅಂದರೆ ನೀವು ತುಂಬ ಇಷ್ಟಪಟ್ಟಿರೋ ನಿಮ್ಮಿಂದ ದೂರವಾದಂಥ ವ್ಯಕ್ತಿಗಳು. ಬನ್ನಿ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ನಮೋ ನಾರಾಯಣ ಎಂದು ಕಮೆಂಟನ್ನು ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಬರುತ್ತೆ. ಕಷ್ಟ ಅಂತ ಬಂದಾಗ ನಾರಾಯಣ ನಾರಾಯಣ ಅಂತ ಅಂದುಕೊಳ್ಳಿ, ಒಳ್ಳೆಯದಾಗತ್ತೆ. ನಾರಾಯಣ ಎಂದು ಕಮೆಂಟ್ ಮಾಡಿ. ಬನ್ನಿ ವೀಕ್ಷಕರೇ, ಕನ್ಯಾ ರಾಶಿಯ ಜೂನ್ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಬನ್ನಿ ನೋಡಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮದು ನಾಚಿಕೆಯ ಸ್ವಭಾವ ಮತ್ತು ಆವಾಗವಾಗ ಸ್ವಲ್ಪ ಮುಖದಲ್ಲಿ ಏನೋ ಒಂದು ರೀತಿಯಲ್ಲಿ ಇಳಿಯುವಂಥದ್ದು, ಒಂದೇ ಸಮಕ್ಕೆ ದಪ್ಪ ಆಗುವಂಥದ್ದು, ಒಂದೇ ಸಮಕ್ಕೆ ಇಳಿಯುವಂಥದ್ದು, ಆ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಇರ್ತಕ್ಕಂಥದ್ದು ಮತ್ತು ಭಾಳಷ್ಟು ರೀತಿಯಾದಂಥ ಏರುಪೇರುಗಳು ಆಗ್ತಾ ಇದೆಯಪ್ಪ ಅಂತ ನಿಮಗೇನೋ ಒಂಥರ ಅನ್ನಿಸ್ತಾ ಇರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಒಂದು ಕೆಲಸವನ್ನು ಮಾಡದೆ ಎರಡೆರಡು ಮೂಲದ ಆದಾಯವನ್ನು ಹುಡುಕುವಂಥ ವ್ಯಕ್ತಿತ್ವ ನಿಮ್ಮದಾಗಿರ್ತದೆ. ಮತ್ತು ವಿಶೇಷವಾಗಿ ನೀವೇನು ಆಸೆಯನ್ನು ಪಟ್ಟಿರ್ತೀರಲ್ಲ, ಆ ಆಸೆ ನೆರವೇರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಮತ್ತು ಬಹಳಷ್ಟು ಬುದ್ಧಿವಂತರಾಗಿ ಬಹಳಷ್ಟು ಪರಿಶುದ್ಧವಾಗಿ ಚಾತುರ್ಯದಿಂದ ಕೆಲಸವನ್ನು ಮಾಡ್ತೀರ. ಅದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಮತ್ತು ಎಲ್ಲದರಲ್ಲೂ ಕೂಡ ಸ್ವಲ್ಪ ಗೌರವವನ್ನು ಪಡ್ಕೋತೀರ. ಆ ಗೌರವ ನಿಮಗೆ ಸಿಗುತ್ತೆ ಮತ್ತು ಗೌರವಯುತವಾಗಿ ನಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡ್ತೀರ. ನಿಮಗೆ ಗೌರವ ಸಿಗುವಂಥ ಸಾಧ್ಯತೆ ಇದೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಅಪವಾದವನ್ನು ಮಾಡುವವ್ರ ಬಗ್ಗೆ ಸ್ವಲ್ಪ ಆದಷ್ಟು ಅಲಕ್ಷಿಸಿರಿ. ಯಾಕೆಂದರೆ ಇವರೆಲ್ಲಿ ನನಗೇನಾದರೂ ಅಂದುಬಿಡ್ತಾರೋ ಅನ್ನುವಂಥ ನೀವು ಬಹಳಷ್ಟು ಕೊರಗುವಂಥ ಮನಸ್ಥಿತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಅದನ್ನು ಬಿಟ್ಟು ನಿಮ್ಮ ಕೆಲಸವನ್ನು ದೇವರನ್ನಾಗಿ ಕಾಣ್ತಾ ನೀವು ಕೆಲಸವನ್ನು ಮಾಡ್ತಾ ಹೋದರೆ ನಿಮಗೆಲ್ಲ ಕೆಲಸದಲ್ಲೂ ಕೂಡ ಲಾಭವಿದೆ. ಮತ್ತು ಬಹಳಷ್ಟು ಕಠಿಣವಾಗಿರ್ತೀರ. ಕಠಿಣವಾದಂಥ ಮಾತುಗಳನ್ನು ಆಡ್ತೀರ, ಕಠಿಣವಾದಂಥ ನುಡಿಯನ್ನು ಮಾತಾಡ್ತೀರ. ಆದರೆ ಆ ಕಠಿಣವಾದಂಥ ಮಾತು ನುಡಿ ಎಲ್ಲೋ ಒಂದು ಕಡೆ ಒಳ್ಳೆಯದ ದಾರಿಗೆ ಹೋಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಈ ತಿಂಗಳಿನಲ್ಲಿ ನಿಮಗೆ ನಿಮ್ಮ ಒಂದು ಕೆಲಸ ಸ್ಥಿತಿಗತಿಗಳಲ್ಲಿ ಹೇಗಿದೆ ಅನ್ನೋದನ್ನು ನೋಡೋಣ. ಬನ್ನಿ ನೋಡಿ. ಕೆಲಸದಲ್ಲಿ ಮೊದಲನೆಯದಾಗಿ ಯಶಸ್ಸನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ. ಭಾಳಷ್ಟು ಸ್ವಲ್ಪ ಕೋಪ ಬಂದರೂ ಕೂಡ, ಕೆಲಸದಲ್ಲಿ ಭಾಳಷ್ಟು ನಿಮಗೆ ಒತ್ತಡ ಬಂದರೂ ಕೂಡ ಅದನ್ನು ನಿಧಾನವಾಗಿ ಕರೆಕ್ಟಾಗಿ ಅರ್ಥೈಸಿಕೊಂಡು ಆ ಕೆಲಸವನ್ನು ಮಾಡಿ ಪೂರ್ಣ ರೂಪದಲ್ಲಿ ಮುಗಿಸುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ಭಾಳ ಶಾಂತವಾಗಿರ್ತೀರ. ಈ ತಿಂಗಳು ಪೂರ್ತಿ ಎಷ್ಟು ಶಾಂತಚಿತ್ತವಾಗಿರ್ತೀರೋ ಕೆಲಸ ಕ್ಷೇತ್ರದಲ್ಲಿ ಅಷ್ಟೇ ನಿಮಗೆ ಲಾಭಕರವಾಗುವಂತಹ ಸಾಧ್ಯತೆಯು ಕೂಡ ಇದೆ. ಮತ್ತು ವಿಶೇಷವಾಗಿ ನೀವೇನಾದರೂ ಒಂದು ಈ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ಕೆಲಸ ಮಾಡೋರಾಗಿದ್ದರೆ ಎಲ್ಲ ವ್ಯಕ್ತಿಗಳು ಕೂಡ ನಿಮಗೆ ಬಹಳಷ್ಟು ಆಕರ್ಷಿತರಾಗುತ್ತಾರೆ. ಓಕೆನಾ? ನಿಮಗೆ ಬಹಳಷ್ಟು ಆಕರ್ಷಣೆಯನ್ನು ಆಗಿ ಅದಕ್ಕೆ ನೀವು ಅವ್ರಿಗೆ ಒಂದು ಒಳ್ಳೆ ನಿಮ್ಮೇನು ಮಾರ್ಜಿನ್ ಇದೆಯಲ್ಲ, ಆ ಮಾರ್ಜಿನ್ಗೆ ಕಿಂತಲೂ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬಿಸ್ನೆಸ್ಸನ್ನು ನಿಮ್ಮ ಮಾಲೀಕರಿಗೆ ನೀವು ಕೊಡುವಂಥ ಯೋಗ ಫಲಗಳು ಕಾಣ್ತಾ ಇದೆ. ಆ ರೀತಿಯಾದಂಥ ಉತ್ತಮದಾಯಕವಾದಂಥ ಫಲಗಳನ್ನು ನೀವು ಕಾಣ್ತಾ ಇದ್ದೀರಾ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು, ವಿಶೇಷವಾಗಿ ನಿಮ್ಮ ಒಂದು ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭ. ಓಕೆನಾ? ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಯಾವುದಾದ್ರೂ ಒಂದು ಅಪವಾದ ಹೇರಿಸಿ ಸ್ವಲ್ಪ ಏನಾದರೂ ಒಂದು ಕಂಟಕವನ್ನು ಮಾಡ್ತಾರೆ ಅನ್ನುವಂಥ ಆಲೋಚನೆಯಲ್ಲೇ ನೀವು ಇರ್ತೀರ. ಅದನ್ನು ಬಿಟ್ಟು ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋದರೆ ನಿಮಗೆ ಯಾವುದೇ ಕಂಟಕವನ್ನು ಬರೋದಿಲ್ಲ. ಓಕೆನಾ? ಶತ್ರುಗಳ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ. ಇನ್ನು ನಿಮ್ಮ ಮುಂದಿನ ವಿಚಾರದಲ್ಲಿ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನೋಡಿ. ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ಮತ್ತು ಬಹಳಷ್ಟು ಸಂತಸ ಕೂಡ ಇದೆ. ಹಣದ ಒಳಹರಿವು ಉತ್ತಮವಾಗಿ ನಡೆಯೋದ್ರಿಂದ ಯಾವುದೇ ಕಷ್ಟಗಳು ಕೂಡ ಬರೋದಿಲ್ಲ. ಓಕೆನಾ? ಯಾವುದೇ ಕಷ್ಟಗಳು ಕೂಡ ಬರೋದಿಲ್ಲ. ಯಾವುದೋ ವ್ಯಕ್ತಿಗಳು ನೀವು ಇವಾಗ ಒಂದು ಹಣಕಾಸಿನ ವಿಷಯದಲ್ಲಿ ನೀವು ಸಂಕಷ್ಟಕ್ಕೆ ಸಿಲುಕೊಂಡಿದ್ದೀರಪ್ಪ ಅಂತ ಹೇಳಿದ್ರೆ, ಮುಖ್ಯವಾದ ವ್ಯಕ್ತಿ ಸಿಗುವ ಕಾಲ ಬಂದುಬಿಟ್ಟಿದೆ ನಿಮಗೆ. ಓಕೆನಾ? ಅದು ನಿಮಗೆ ಬಹಳಷ್ಟು ಇಷ್ಟಪಡೋರು ಕೂಡ ಆಗಿರಬಹುದು. ಓಕೆನಾ? ಬಹಳಷ್ಟು ಇಷ್ಟಪಡ್ತಾ ಇದ್ದರೂ ಏನೋ ಒಂದು ಅಚಾನಕವಾಗಿ ಬಿಟ್ಟು ಹೋಗಿಬಿಟ್ಟಿರ್ತಾರೆ ನೋಡಿ, ಅವರು ನಿಮಗೆ ಹಣಕಾಸಿನಲ್ಲಿ ನೆರವು ಮಾಡುವಂತಹ ಸಾಧ್ಯತೆ ಇದೆ. ನಿಮ್ಮ ಕಷ್ಟಗಳಿಂದ ಆದಷ್ಟು ಹೊರಗಡೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರದಲ್ಲಿ ಬಂದ್ಬಿಟ್ಟು ವಿಶೇಷವಾಗಿ
ಶಿಕ್ಷಣದಲ್ಲಿ ನೋಡಿ, ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಓದಿದಂಥ ವಿಷಯವು ಕೂಡ ನಿಮ್ಮ ಮೆದುಳಿನಲ್ಲಿ ಸರಿಯಾದ ರೀತಿಯಲ್ಲಿ ಸಂಗ್ರಹ ಆಗುತ್ತೆ. ಓಕೆನಾ? ಭಾಳಷ್ಟು ರೀತಿಯಾದಂಥ ಲಾಭಕರವೂ ಇದೆ. ಯಾವುದೇ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಅನ್ನೋದು ಇಲ್ಲ. ಇನ್ನು ವಿಶೇಷವಾಗಿ ವ್ಯಾಪಾರಸ್ಥರಿಗೆ ನೋಡಿ, ವ್ಯಾಪಾರಸ್ಥರಿಗೆ ಆದಷ್ಟು ದೂರ ಪ್ರಯಾಣ ಮಾಡಿದ್ರೇ ಅವರಿಗೆ ಲಾಭ. ಅಂದರೆ ನೀವೇನಾದರೂ ಒಂದು ಈ ಟ್ರಾವೆಲಿಂಗ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತೀರಾ, ಅಥವಾ ಕೃಷಿ ಉತ್ಪನ್ನ ಚಟುವಟಿಕೆಯನ್ನು ಮಾಡ್ತಾ ಇರ್ತೀರಾ. ಈ ಒಂದು ಮಾರ್ಕೆಟಲ್ಲಿ ಬೆಲೆ ಸಿಕ್ಕಲಿಲ್ಲ ಅಂತ ಹೇಳಿದಾಗ ಇನ್ನೊಂದು ಮಾರ್ಕೆಟ್ಗೆ ನೀವೇನು ಮಾರಾಟವನ್ನು ಮಾಡ್ತೀರಾ ನೋಡಿ, ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಒಂದು ಹೆಚ್ಚು ಕಡಿಮೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಓಕೆನಾ? ಆ ರೀತಿಯಾದಂತಹ ಉತ್ತಮದಾಯಕವಾದಂಥ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಓಕೆನಾ? ಯಾರು ಸ್ವಲ್ಪ ದೂರ ಪ್ರಯಾಣ ಮಾಡೋದ್ರಿಂದನೂ ಕೂಡ ಲಾಭಕರವಿದೆ. ಮತ್ತು ಕೃಷಿ ಉತ್ಪನ್ನ ಚಟುವಟಿಕೆಯಲ್ಲಿರ್ತಕ್ಕಂಥವರಿಗೆ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಅಪೇಕ್ಷೆ ಪಟ್ಟಂಗೆ, ಆಸೆ ಪಟ್ಟಂಗೆ ಒಂದು ಉತ್ತಮವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಆದಷ್ಟು ಹಣಕಾಸನ್ನು ನಿಮ್ಮ ಒಂದು ಉದ್ಯಮಕ್ಕೆ ಏನು ಇಟ್ಟಿರ್ತಿರಲ್ಲ ಅದಕ್ಕಿಂತಲೂ ಹೆಚ್ಚಿಗೆ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಹೊಸ ಯೋಜನೆಯನ್ನು ರೂಪಿಸಿಕೊಳ್ತೀರಾ. ಓಕೆನಾ? ಖರ್ಚು ವೆಚ್ಚ ನಷ್ಟ ಅದನ್ನು ಬಿಟ್ಟು ಹೆಚ್ಚಿನ ಹಣವನ್ನು ಉಳಿತಾಯವನ್ನು ಮಾಡಿ ಸಾಕಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಮುಂದಿನ ವಿಚಾರಧಾರೆಗಳು ಬಂದುಬಿಟ್ಟು ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನೋಡಿ, ವೈವಾಹಿಕ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ. ಓಕೆನಾ? ನಾನು ಆವಾಗಲೇ ಹೇಳ್ದಂಗೆ ಚಿಕ್ಕ ಚಿಕ್ಕ ಪ್ರಯಾಣವನ್ನು ಮಾಡುವಂಥ ಸಾಧ್ಯತೆ ಇದೆ. ಓಕೆನಾ? ಆ ಚಿಕ್ಕ ಚಿಕ್ಕ ಪ್ರಯಾಣವನ್ನು ಮಾಡೋದ್ರಿಂದ ನಿಮ್ಮ ಬಾಂಧವ್ಯವು ಕೂಡ ಬಹಳಷ್ಟು ಗಟ್ಟಿಯಾಗಿರುತ್ತೆ. ನಿಮ್ಮ ಬಾಂಧವ್ಯಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಬರುವುದೇ ಇಲ್ಲ. ನಿಮ್ಮ ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿ ಭಾಳಷ್ಟು ವರ್ಷಗಳಿಂದ ನಿಮ್ಮಿಂದ ಏನೋ ಒಂದು ಕಾರಣದಿಂದ ದೂರ ಆಗಿಬಿಟ್ಟಿರ್ತಾರೆ. ಅವರು ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಮುಖ್ಯವಾದಂಥ ವ್ಯಕ್ತಿ ಸಿಗುವ ಕಾಲ ಈಗ ಕೂಡ್ಕೊಂಡು ಬಂದುಬಿಟ್ಟಿದೆ. ಏನೋ ಒಂದು ಸಣ್ಣ ಪುಟ್ಟ ವಿಚಾರದಿಂದ ನಿಮ್ಮ ಹತ್ರ ಜಗಳ ಆಡಿ ಯಾರೋ ಹೇಳಿಕೆ ಮಾತನ್ನು ಹೇಳಿ ನಿಮ್ಮಿಂದ ದೂರ ಆಗಿರ್ತಾರೆ ನೋಡಿ, ಅಂಥವರು ಬರುವಂಥ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ. ಅವರು ಬರೋದರಿಂದ ನಿಮಗಿನ್ನೂ ಉತ್ಸಾಹ ಸಿಗುತ್ತದೆ ಮತ್ತು ಮಾಡುವಂತಹ ಕೆಲಸದಲ್ಲಿ ಯಶಸ್ಸು ಕೂಡ ಆಗುತ್ತೆ. ಹಣಕಾಸಿನ ನೆರವು ಕೂಡ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮುಂದಿನ ವಿಚಾರಧಾರೆ ಬಂದುಬಿಟ್ಟು ವಿಶೇಷವಾಗಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಧಿಗಳಾಗಿರ್ಬೋದು ಮತ್ತು ಸ್ವಲ್ಪ ಅಂಥವರಿಗೆ ಸ್ವಲ್ಪ ವ್ಯಾಧಿ ಆಗುವಂತಹ ಸಾಧ್ಯತೆ ಇದೆ. ಅಥವಾ ಮಹಿಳೆಯರಲ್ಲಿ ಸ್ವಲ್ಪ ಈ ಗರ್ಭಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ಅಂಥವರು ಆದಷ್ಟು ಸ್ವಲ್ಪ ಜಾಗ್ರತೆಯಿಂದ ಇರಿ. ಓಕೆನಾ? ಅದರ ಬಗ್ಗೆ ಆದಷ್ಟು ವೈದ್ಯಕೀಯ ತಪಾಸಣೆಯನ್ನು ತೆಗೆದುಕೊಳ್ಳಿ. ನಿಮಗೆಲ್ಲವೂ ಕೂಡ ಲಾಭವಾಗುತ್ತೆ. ಆರೋಗ್ಯದಲ್ಲಿ ಮಧ್ಯಮ ಫಲ ಇದೆ. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಆಹಾರದ ಸೇವನೆಯ ಕ್ರಮವನ್ನು ಆದಷ್ಟು ನೀವು ಕ್ರಮಬದ್ಧವಾಗಿ ಸರಿಯಾದ ಸಮಯಕ್ಕೆ ಸೇವನೆಯನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಿಮಗೆ ಏನಾದರೂ ಒಂದು ಕಷ್ಟ ಅಂತ ಬಂದರೆ, ಒಂದು ಹಣಕಾಸಿನ ವಿಷಯ ಆಗಿರ್ಬೋದು, ಒಂದು ವ್ಯಾಪಾರದಲ್ಲಿ ಸಮಸ್ಯೆ ಆಗಿರ್ಬೋದು ಅಂತ ಬಂದಾಗ ನಾರಾಯಣ ನಾರಾಯಣ ಅಂತ ಹೇಳಿ 11 ಬಾರಿ ಹೇಳಿ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ನಾರಾಯಣ ಎಂದು ಕಮೆಂಟ್ ಮಾಡಿ. ನಿಮಗೆ ಉತ್ತಮವಾದಂತಹ ಫಲಗಳನ್ನು ನೀವು ಕಾಣ್ತೀರಾ. ಈ ತಿಂಗಳು ಪೂರ್ತಿ ನಿಮಗೆ ಶುಭವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ.